ಅಂತೂ ಇಂತೂ ಸ್ಕೂಬಾ ಡೈವಿಂಗ್ನ ಮುಗಿಸ್ಕೊಂಡು ಎಲಿಫೆಂಟ್ ಬೀಚ್ ಕಡೆ ಹೊರಟ್ವಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅಲೆಮಾರಿಗಳ ಅಂಡಮಾನ್ ಪಾರ್ಟ್ 2 ನೋಡಿಲ್ಲ ಅಂದರೆ ಇವಾಗಲೇ ಹೋಗಿ ನೋಡಿ. ರೆಡಿ ಆಗಿದೆ. ಸಚಿನ್ ಜೊತೆ ಇವತ್ತು ಗಂಗೂಲಿ ಇದ್ದಾರೆ, ಗಂಗೂಲಿ ಅಂತ. ಸೊ ಒಳ್ಳೆ ಪಾರ್ಟ್ನರ್ಶಿಪ್ ಮಾಡೋಣ ಏನಂತೀರಿ? ಅಟ್ಲೀಸ್ಟ್ ಇವಾಗಲೇ ವರ್ಲ್ಡ್ ಕಪ್ ಗೆಲ್ಲತ್ತ ನೋಡೋಣ. ಸೊ ಎಲಿಫೆಂಟ್ ಬೀಚ್ ಕಡೆ ಹೋಗ್ತಾ ಇದ್ದೀವಿ. ಟ್ರೆಕ್ ಮಾಡ್ಕೊಂಡು ಹೋಗ್ಬೋದು, ಬೋಟಲ್ಲಿ ಹೋಗ್ಬೋದು, ಬಟ್ ನಮಗೆ ಟ್ರೆಕ್ ಮಾಡ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ಟ್ರೆಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿಂದ ಆಲ್ಮೋಸ್ಟ್ 45 ಮಿನಿಟ್ಸ್ ಟ್ರೆಕ್ಕಿಂಗ್ ಇದು. ಸೊ ನಂಗಂತೂ ಟ್ರೆಕ್ಕಿಂಗ್ ಮಾಡಿದೆ ಎಷ್ಟೋ ವರ್ಷ ಆಗಿತ್ತು. ಇದೊಂಥರ ಸಿಕ್ಕಾಪಟ್ಟೆ ಎಕ್ಸೈಟಿಂಗ್ ಆಗಿತ್ತು. ಸೊ ನಮ್ಮ ಗೈಡ್ ಗಂಗೂಲಿ ಅವ್ರು ಹೇಳ್ತಾ ಇದ್ರು, ಇದು ಪ್ಲೇವುಡ್ಡಿಗೆ ಯೂಸ್ ಮಾಡ್ತಾರಂತೆ. ಪ್ಲೇವುಡ್ ಏನು ಯೂಸ್ ಮಾಡ್ತಿರಲ್ಲ ಅದಕ್ಕೆಲ್ಲ ಇದೇ ಮರ ಅಂತ, ಗರ್ಜನ್ ಟ್ರೀ ಅಂತ ಹೇಳ್ತಾರೆ ಇದಕ್ಕೆ. ಸೊ ಅಲ್ಲಿ ಶೀಟ್ ಥರ ಕಾಣಿಸ್ತಾ ಇದೆಯಲ್ಲ ನಿಮಗೆ, ಅದರಿಂದ ನಿಮಗೆ ಪ್ಲೇವುಡ್ ಮಾಡ್ತಾರಂತೆ. ಸಿಕ್ಕಾಪಟ್ಟೆ ಹಳೆ ಮರ ಅನಿಸುತ್ತೆ, ಒಂದು 1000 ವರ್ಷ ಆಗಿರ್ಬೋದೇನೋ ಮೋಸ್ಟ್ಲಿ. ಒಳ್ಳೆ ಎಕ್ಸಸೈಸ್ ಅಂತೂ ಆಗ್ತಾ ಇದೆ. ಜಸ್ಟ್ ಒಂದು ಅರ್ಧ ಕಿಲೋಮೀಟ್ರ್ ಬಂದ್ವಿ ಅಷ್ಟೇ. ಇನ್ನು ಐ ಆಮ್ ಆಲ್ರೆಡಿ ಸ್ವೆಟ್ಟಿಂಗ್ ಲೈಕ್ ಹೆಲ್. ಯಪ್ಪ. ಸೊ ಸಚಿನ್ಗೇನು ಕಷ್ಟ ಅಂತ ಅನಿಸ್ತಾ ಇಲ್ಲ, ನನಗೂ ಏನು ಅನಿಸ್ತಾ ಇಲ್ಲ. ಬಟ್ ಸ್ಟಿಲ್ ಒಂದು ಸ್ವಲ್ಪ ಕೆಸರಿದೆ. ಎಸ್ ಐಮ್ ಗೋಯಿಂಗ್. ಅಯ್ಯಪ್ಪ, ಹೋಗ್ತಾ ಇದ್ದೀನಿ ಹಿಂಗೋ. ನೆಟ್ಟಿಗಿನ್ನ ಅರ್ಧ ಕಿಲೋಮೀಟ್ರೂ ಆಗಿಲ್ಲ. ಅರ್ಧನಾ? 800 ಮೀಟರ್ಸ್ ಆಯ್ತು ಅಷ್ಟೇ. ಜೀವ ಬಾಯಿಗೆ ಬರ್ತದೆ ಈಗಲೇ. ಸೂಪರ್ ಟ್ರಿಕ್ಕಿ, ಅದೇ ಪ್ರಾಬ್ಲಮು. ಯು ಕ್ಯಾನ್ ಸಿ ಹೌ ಬ್ಯಾಡ್ಲಿ ಐ ಆಮ್ ಸ್ವೆಟಿಂಗ್. ಲಾಂಗ್ ವೇ ಟು ಗೋ. ವರ್ಕೌಟಾ? ಅದಕ್ಕೆ ಅವ್ರು ಸ್ಲಿಮ್ ಆಗಿರೋದು. ನಂಗಂತೂ ಬಿಸಿಲೊಂದು ಕಡೆ ಆದರೆ ಸುಸ್ತು ಇನ್ನೊಂದು ಕಡೆಯಿಂದ ಆಗ್ತಾಯಿತ್ತು. ಆಗ್ತಾನೇ ಇರಲಿಲ್ಲ, ಹೆವಿ ಟಯರ್ಡ್ ಆಗಿಬಿಡ್ತು. ಹ್ಯುಮಿಡಿಟಿಯಿಂದ ನಿಮ್ಗೆ ಜಾಸ್ತಿ ಶುರುವಾಗುತ್ತೆ. ಊರ್ಗೆರಣ್ಣು ನೋಡಿದ್ದೀರಾ? ಇದು ಕಾಡ್ಗೆರಣ್ಣಂತೆ. ಅಂಡಮಾನಲ್ಲಿ ಮಾತ್ರ ನಾನು ನೋಡಿದ್ದು, ಬೇರೆ ನೋಡಿಲ್ಲ, ನಮ್ಮೂರೆಲ್ಲ ನೋಡಿಲ್ಲ. ಸಣ್ಣದಿದೆ, ಇದನ್ನು ತಿನ್ಬೋದು ಅಂತೆ, ಬಟ್ ಬೇಡ. ಯಾಕೆ वॉश करके तो थोड़ा सा यहाँ से बाइट करके वेस्ट कर दीजिए पक्का. ಚೆನ್ನಾಗಿದೆ ಒಂಥರ. ಅದರ ಚೆನ್ನಾಗಿದೆಲ್ಲ. उतना ये नहीं है, मतलब ये थोड़ा स्वीट जैसा है. स्वीट जैसा मैम उसको फेंक दीजिए, ज़्यादा मत खाइए. ಇದು ಧೂಪದ ಮರ ಅಂತ ಹೇಳ್ತೀವಿ ನಾವು. ಯೂಶಲಿ ದೇವರಿಗೆಲ್ಲ ಧೂಪ ಹಾಕ್ತೀವಲ್ಲ, ದ ಸೇಮ್ ಎಕ್ಸಾಕ್ಟ್ ಧೂಪ ಇದು. ದ ಮೋಸ್ಟ್ ನ್ಯಾಚುರಲ್ ಧೂಪ. ಸೊ ಇದು ಫಾರ್ಮ್ ಆಗೋಕ್ಕೆ 100 ಇಯರ್ಸ್ ಬೇಕು ಅಂತ ಇಲ್ಲಿನ ಗೈಡ್ ಹೇಳ್ತಾ ಇದ್ರು. ಇದು ಯೂಶಲಿ ನೀವು ಮಲೆನಾಡು ರೀಜನಲ್ಲೂ ಸಿಗುತ್ತೆ ನಿಮಗಿದು. ಹೇಳಿ ಹುಡುಕ್ತಾ ಇರ್ತೀರಲ್ಲ ಎಲ್ಲಾದರೂ? ನಮ್ಮ ಆತ್ಮಿ ಪಕ್ಕದಲ್ಲಿ ಸಚ್ಚಿ ಮಾಡ್ತೀಯಾ? ಇಡ್ತೀಯಾ? ಏನು ಮಾಡಲ್ಲ ಅದು, ಏನು ಮಾಡಲ್ಲ. ಕಚ್ಚಲ್ಲ ಅದು, ಕಚ್ಚಲ್ಲ. ಇದು ಸ್ನೇಲ್ ಅಂತೆ, ಇದು ಜೀವ ಇರೋದಂತೆ. ಶಂಖದುಳ ಅಂತಾರಲ್ಲ, ಅದಕ್ಕೆ ಜೀವ ಇದೆ ಅಂತೆ. ಸೊ ಅದಕ್ಕೆ ತೋರಿಸೋದು ಒಳಗಿದೆ ನೋಡಿ, ಒಳಗೆ ಇಲ್ಲಿ ಜೀವ ಇರೋವಂಥದ್ದು. ಇಲ್ಲಿಗೆ ಎಲಿಫೆಂಟ್ ಬೀಚ್ ಅಂತ ಏನಕ್ಕೆ ಹೆಸರು ಬಂತು ಅಂದ್ರೆ, ಮುಂಚೆ ಇಲ್ಲಿ ಮರದ ದಿಮ್ಮಿಗಳನ್ನೆಲ್ಲ ತೊಗೊಂಡು ಹೋಗೋಕ್ಕೆ ಆನೆನ ಬಳಸ್ತಾ ಇದ್ರಂತೆ ಇಲ್ಲಿ ಕಾಡಲ್ಲಿ. ಸೊ ಆ ಆನೆ ತೊಗೊಂಬಂದು ಇಲ್ಲಿ ಸ್ನಾನ ಮಾಡಿಸಿದ್ರಂತೆ. ಅವಾಗ ಇಷ್ಟೊಂದು ಟೂರಿಸಮ್ ಇರಲಿಲ್ಲ ಇಲ್ಲಿ. ಸೊ ಅದಕ್ಕೋಸ್ಕರ ಆನೆ ಸ್ನಾನ ಮಾಡಿಸಿದಕ್ಕೋಸ್ಕರ ಇಲ್ಲಿಗೆ ಎಲಿಫೆಂಟ್ ಬೀಚ್ ಅಂತ ಹೆಸರು ಬಂತು ಅಂತ ನಮ್ಮ ಗೈಡ್ ಹೇಳಿದ್ರು. ಎಸ್, ಐ ಥಿಂಕ್ ಇದೆಯಂತೆ, ಆನೆ ಒಂದು ಇದೆಯಂತೆ. ಸೊ ಇಲ್ಲಿರುತ್ತೆ, ಇಲ್ಲ ನಾರ್ದರ್ನ್ ಅಂಡಮಾನ್ ಇರುತ್ತೆ, ಆ ಥರ ಟ್ರಾನ್ಸ್ಫರ್ ಆಗ್ತಾ ಇರುತ್ತಂತೆ. ಯೂಶಲಿ ಕೆಲಸಗಳಿಗೆ ಉಪಯೋಗಿಸ್ತಾರಂತೆ, ಮರದ ದಿಮ್ಮಿ ಎಲ್ಲ ಎತ್ಕೊಂಡು ಹೋಗೋಕ್ಕೆ ಅಷ್ಟೇ. ಸೊ ಅದಕ್ಕೋಸ್ಕರ ಎಲಿಫೆಂಟ್ ಬೀಚ್ ಬಂತು ಅಂತ ಹೇಳ್ತಾ ಇದ್ದಾರೆ ಇವರು. ನಿಮಗೆ ವಾಟರ್ ಗೇಮ್ಸ್ ಎಲ್ಲ ತುಂಬ ಇಷ್ಟ ಆದರೆ ಇಲ್ಲಿ ನೀವು ವಾಟರ್ ಗೇಮ್ಸ್ ಎಲ್ಲ ಟ್ರೈ ಮಾಡ್ಬೋದು. ತುಂಬ ಚೆನ್ನಾಗೇ ಗೈಡ್ ಮಾಡ್ತಾರೆ. ಅಂಡಮಾನ್ ಇಸ್ ಅಡ್ವೆಂಚರ್ ಲೈಕ್ ಏನಂದ್ರೆ Andaman is not the place for honeymoon.
ಇಲ್ಲಿ ಬಂದರೆ ಲೈಕ್ ಅಡ್ವೆಂಚರ್ ಮಾಡಬೇಕು. ಈ ಥರ ಸುಸ್ತಾಗಿ ಹೋದರೆ ಏನು ಹನಿಮೂನ್ ಆಗುತ್ತೆ. ಫೈನಲಿ ಟ್ರೆಕ್ಕಿಂಗ್ ಮುಗಿಸ್ಕೊಂಡು ಬಂದ್ವಿ. ಸೂಪರ್ ಟಯರ್ಡ್, ಸಿಕ್ಕಾಬಡೆ ಸುಸ್ತಾಯಿತು. ಹೆಂಗಿದೆ ಅಂದರೆ ಬಟ್ಟೆ ಪೂರ್ತಿ ಚಂಡಿ ಆಗುತ್ತೆ, ಅಷ್ಟು ಶೆಕೆ ಇದೆ. ಫೈನಲಿ ಸಚಿನ್ ಏನು ಅಷ್ಟೆಲ್ಲ ಟ್ಯಾನ್ ಆಗಿಲ್ಲ, ನಾನು ಸ್ವಲ್ಪ ಜಾಸ್ತಿ ಟ್ಯಾನ್ ಆಗಿದ್ದೀನಿ. ಸೊ ಬಾಯ್. ಊಟ ಎಲ್ಲ ಮುಗಿಸ್ಕೊಂಡು ನಾವು ಹೊರಟಿದ್ದೆ ಕಾಲಾಪತಾರ್ ಬೀಚಿಗೆ. ಆ್ಯಕ್ಚುಲಿ ಸನ್ರೈಸಿಗೆ ಹೋಗಬೇಕು, ಬಟ್ ನಾವು ಸನ್ಸೆಟ್ಟಿಗೆ ಹೋದ್ವಿ. ಸೊ ನಮಗೆ ಟೈಮ್ ಸ್ವಲ್ಪ ಶಾರ್ಟೇಜ್ ಇತ್ತು, ಅದಕ್ಕೆ ಸನ್ಸೆಟ್ಟಿಗೆ ಹೋದ್ವಿ. ಸೊ ತುಂಬ ಬ್ಯೂಟಿಫುಲ್ಲಾಗಿ ಕಾಣ್ತಿತ್ತು ಬೀಚು. ಸೊ ಕಂಪ್ಲೀಟ್ ವೈಟ್ ಸ್ಯಾಂಡ್ ಬೀಚ್ ಅಂತಲೇ ಹೇಳ್ಬೋದು. ಆ ಕಲರ್ಸ್ ಎಲ್ಲ ನೋಡೋಕ್ಕೆ ಒಂಥರ ಖುಷಿ ಆಗ್ತಿತ್ತು ನಮಗೆ. ನನಗಂತೂ ಈ ಎಲಿಫೆಂಟ್ ಬೀಚ್ ಹ್ಯಾಂಗ್ ಓವರೇ ಇನ್ನೂ ಹೋಗಿರಲಿಲ್ಲ. ಒಂಥರ ಶೆಕೆ, ಸುಸ್ತು ಎಲ್ಲ ಮಿಕ್ಸ್ಡ್ ಫೀಲಿಂಗ್ಸ್ ಆಗಿತ್ತು. ಬಟ್ ಸ್ಟಿಲ್ ಆ ಬೀಚ್ ನೋಡಿದ ತಕ್ಷಣ ಏನೋ ಒಂಥರ ಖುಷಿ ಸಿಗುತ್ತಲ್ವ. ಸೊ ನಿಮಗೂ ಇದೇ ಖುಷಿ ಸಿಗುತ್ತಾ ಬೀಚ್ ನೋಡಿದಾಗ? ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ಆಮೇಲೆ ನಾವು ಬೀಚ್ ನೋಡಿದ್ಮೇಲೆ ಊಟ ಮಾಡ್ಕೊಂಡು ಒಂದು ಕಡೆ ಡಿನ್ನರ್ ಮಾಡಿಕೊಂಡು ಸೀದಾ ರೂಮ್ಗೆ ಹೋಗಿ ಮಲಗಿ ಬೆಳಗ್ಗೆ ಎದ್ದು ನಾವು ನೀಲಿಗೆ ಹೋಗಬೇಕಾಗಿತ್ತು. ಸೊ ನೀಲಿಗೆ ಹೋಗೋಕ್ಕೆ ಎಲ್ಲ ರೆಡಿ ಮಾಡಿಕೊಂಡು ಮಲ್ಕೊಂಡ್ವಿ. ಹ್ಯಾವ್ಲಾಕ್ ಜೆಟ್ಟಿ ಹತ್ರನೇ ನಾವು ರೆಂಟಲ್ ಮಾಡಿದ್ವಿ ಬೈಕು. ಸೊ ಅವರಿಗೆ ನಮ್ಮ ಬೈಕ್ನ ರಿಟರ್ನ್ ಮಾಡಿ ಸೀದಾ ನಾವು ನೀಲಿಗೆ ಹೊರಟ್ವಿ, ನೀಲ್ ಐಲ್ಯಾಂಡ್. ನಮ್ಮಿಬ್ಬರಿಗಂತೂ ಈ ಬಿಸಿಲನ್ನ ತಡ್ಕೊಳ್ಳೋಕ್ಕೆ ಆಗ್ತಿಲ್ಲ, ಸಿಕ್ಕಾಪಟ್ಟೆ ಶೆಕೆ. ಯಾಕೆ ಕೇಳ್ತೀರಿ ಅನ್ಸುತ್ತೆ, ಫುಲ್ ಬೆವರು, ಶೆಕೆ ಆಗಲ್ಲ ಗುರು. ಫೈನಲಿ ನಾವು ನೀಲ್ ಐಲ್ಯಾಂಡಿಗೆ ರೀಚ್ ಆದ್ವಿ. ಸಚಿನ್ ಒಂದು ಅಂಗಡಿ ಹತ್ರ ನನ್ನ ಕೂರಿಸ್ಬಿಟ್ಟು ಅವರು ಗಾಡಿ ತೊಗೊಂಡು ಬಂದರು. ಸೊ ನಮ್ಮ ಹೋಟೆಲ್ ಅದೇ, ಅಲ್ಲಿಂದ ಇಲ್ಲಿ ಸೀತಾಪುರ ಬೀಚ್. ಇಡೀ ನಾವು ಬುಕ್ ಮಾಡಿದ್ದು ಸ್ಟೇಯಲ್ಲಿ ಬ್ಯೂಟಿಫುಲ್ ಆಗಿದೆ. ಬರೋ ಒಂದು 5 ಕಿಲೋಮೀಟರ್ಸ್ ಆಚೆ ಇದೆ, ಸಖತ್ತಾಗಿದೆ ಗುರು. ಇಷ್ಟ ಆಯ್ತಾ ಹೋಟೆಲ್ಲು? ಅಲ್ಟಿಮೇಟ್, ಸೂಪರ್ ಚಾಯ್ಸ್ ಇದು. ಬಟ್ ಇದು ಚೆನ್ನಾಗಿದೆ, ನಿಜವಾಗ್ಲೂ ಚೆನ್ನಾಗಿದೆ. ರೂಮ್ಸ್ ಕೂಡ ಚೆನ್ನಾಗಿದೆ, ಲೊಕೇಶನ್ ಚೆನ್ನಾಗಿದೆ, ಬೀಚ್ ಮುಂದೆ ಇದೆ ಗುರು. ನನಗೆ ಅದು ಒಂಥರ ಫ್ಯಾಸಿನೇಟಿಂಗ್. ನಂಗೆ ಬೀಚ್ ಮುಂದೆ ಆರಾಮಾಗಿ ಕುತ್ಕೊಂಡು ಹಂಗೆ ಇಲ್ಲೆಲ್ಲ ಹಾಕ್ಯಾರ ಇವಾಗ ಚೇರ್ಗೀರು, ಅದು ಇದು ಬೆಂಚು, ಸಖತ್ತಾಗಿದೆ. ಥ್ಯಾಂಕ್ ಯು. ಸಚಿನ್ ಎಲ್ಲಿದ್ದೀವಿ ನಾವಿವಾಗ? ಈಗ ನ್ಯಾಚುರಲ್ ಬ್ರಿಡ್ಜಲ್ಲಿದ್ದೀವಿ ಈಗ. ಸೊ ಇಷ್ಟೆಲ್ಲ ಕಾನ್ಶಿಯಸ್ ಆಗ್ಬಾರ್ದು, ಸೆಲ್ಫಿ ತೊಗೊಂಡು ಚೆನ್ನಾಗಿ ಕಾಣ್ತಿದ್ದೀರಲ್ವ ಅಂತ ಒಂದು 20 ಸತಿ ನೋಡಿಕೊಂಡು. ದೇವ್ರೆ, ಇದಕ್ಕೆ ನ್ಯಾಚುರಲ್ ಬ್ರಿಡ್ಜ್ ಅಂತ ಹೇಳ್ತಾರೆ. ಇದು ಅದಾಗೆ ಫಾರ್ಮ್ ಆಗಿರೋ ಬ್ರಿಡ್ಜು ಅಂತ ನಿಮ್ಗೆ ಕಾಣ್ತಿದೆಯಲ್ಲ ಅದೇ. ಇದನ್ನು ನೋಡಿಕೊಂಡು ಸೀದಾ ಮನೆಗೆ ಹೋಗಿ ಸ್ವಲ್ಪ ಊಟ ಮಾಡಿಕೊಂಡು ಮಲಗಿ ಸಂಜೆ ಲಕ್ಷ್ಮಣಪುರ ಬೀಚಿಗೆ ಹೊರಟ್ವಿ ನಾವು ಸನ್ಸೆಟ್ ನೋಡೋಣ ಅಂತ. ನನಗಂತೂ ಲಕ್ಷ್ಮಣಪುರ ಬೀಚ್ ತುಂಬಾ ಇಷ್ಟ ಆಯಿತು. ಎಲ್ಲ ಬೀಚ್ಗಳಿಗೆ ಕಂಪೇರ್ ಮಾಡಿದ್ರೆ ಇದು ತುಂಬ ಇಷ್ಟ ಆಯಿತು. ತುಂಬ ಚೆನ್ನಾಗಿತ್ತು, ಜಾಸ್ತಿ ಕ್ರೌಡೆಡ್ ಇರಲಿಲ್ಲ ಅಂತ ಫೀಲ್ ಆಯ್ತು ನನಗೆ. ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಅದು ಫೋಟೋ ತೆಗೆಸ್ಕೊಳಕ್ಕಾಗಿಲ್ಲ, ಒಂದು ಸ್ವಲ್ಪ ಬೇಜಾರಿದೆ. ನಾನು ಸ್ವಲ್ಪ ಇದು ಮಾಡಿದೆ, ಸ್ವಲ್ಪ ಸನ್ಸೆಟ್ ನೋಡೋಣ ಅಂತೇಳಿ ನಂಗೆ ಗೊತ್ತಾಯಿತು. ಅದಕ್ಕೆ ಸ್ವಲ್ಪ ಬೇಜಾರಾಗಿದೆ, ನಂಗೆ ಗೊತ್ತಾಯಿತು. ಖಂಡಿತ ಇಲ್ಲ, ಬೆಳಗ್ಗಿಂದ ಓಡಾಡಿ ಸಾಕಾಗಿದೆ. ಬಿಸಿಲು ಮಾತ್ರ ತಡ್ಕೊಳಕ್ಕಾಗಲ್ಲ, ಆ ಥರ ಬಿಸಿಲು. ಕೈಯೆಲ್ಲ ಸುಟ್ಟೋಗಿ ಉರಿತಾ ಇದೆ. ಮಧ್ಯಾಹ್ನ ಹೋಗಿ ಇನ್ನೂ ಉರಿತಾ ಇದೆ ಗುರು. ಉಪ್ಪು ನೀರು ತೆಗೆದ್ರಂತೂ ಇನ್ನೂ ಸರಿಯಾಗಿ ಉರಿಯುತ್ತೆ. ಆ್ಯಂಡ್ ಇಲ್ಲೇನು ಒಂದು ಪ್ರಾಬ್ಲಮ್ ಅಂದರೆ ನಿಮ್ಗೆ ಇಡೀ ದ್ವೀಪದಲ್ಲಿ ಎಲ್ಲೂ ನೆಟ್ವರ್ಕ್ ಸಿಗಲ್ಲ ನೀಲಲ್ಲಿ. ಸೊ ನೀವು ಎಲ್ಲರೂ ಮಧ್ಯದ ಸಿಟಿಗೆ ಬಂದು ನೀವೇನಾರು ಮೆಸೇಜು ಅಥವಾ ಏನಾರು ಇಂಪಾರ್ಟೆಂಟ್ ಏನಾರು ಕಳ್ಸೋಕ್ಕಿದ್ರೆ ನೀವು ಅಲ್ಲೇ ಮಾಡಬೇಕು. ಸೊ ಸ್ಟೇಟ್ಗಳಲ್ಲಿ ನೆಟ್ವರ್ಕ್ ಕಡಿಮೆ ಅಂತಲೇ ಹೇಳ್ಬೋದು. ಜಿಯೋ, ಏರ್ಟೆಲ್ ಯಾವುದೂ ಇರಲ್ಲ ನಿಮಗಿಲ್ಲಿ, BSNL ಒಂದೇ. ಸೊ
ಯಾ ನೋಡ್ಕೊಂಡು ವೈಫೈ ಇದ್ದರೆ ಓಕೆ, ಅದು ಒಂದೊಂದ್ಸರಿ ವರ್ಕ್ ಆಗಲ್ಲ ಇಲ್ಲಿಗೆ ವೈಫೈ ಬಂದಿರೋದೇ 2021-22 ಸೊ ನೋಡಿಕೊಂಡು ಪ್ಲ್ಯಾನ್ ಮಾಡ್ಕೊಳ್ಳಿ. ಸೊ ಏರ್ಟೆಲ್ ಒಂದು ಇಲ್ಲಿ ಸ್ವಲ್ಪ ಸಿಗುತ್ತೆ ಸಿಟಿ ಸೆಂಟ್ರಲ್ಲಿ, ಹೊರಗೆ ಹೋದರೆ ಅದು ಸಿಗಲ್ಲ ನಿಮಗೆ. ಸೊ ಅಕಾರ್ಡಿಂಗ್ ಟು ಪ್ಲ್ಯಾನ್ ಮಾಡ್ಕೊಳ್ಳಿ. ಸೊ ಸನ್ಸೆಟ್ ಎಲ್ಲ ಆಯಿತು ನೋಡಿಕೊಂಡು, ಇವಾಗ ಏನಾರು ತಿನ್ನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಏನಾದ್ರು ತಿಂದೇ ಇದ್ರೆ ಹೇಗೆ ಹೇಳಿ, ಸಂಜೆ ಆಗಿದೆ, ಒಂದು ಒಳ್ಳೆ ಟೀ ಕುಡ್ಕೊಂಡು, ಟೀ ಸಿಗಲ್ಲ ಆದರೂ ನೀರು ಟೀ ಕುಡ್ಕೊಂಡು, ಅದು ನನಗೆ ಸಂಗೀತ ಅಂತೂ ನಾವಿಬ್ಬರು ಫುಡ್ ಪಾರ್ಟ್ನರ್ಸು, ಅವ್ರಿಗೂ ಏನಾದ್ರು ತಿನ್ನಕ್ಬೇಕು, ನಮಗೂ ಏನಾದ್ರು ತಿನ್ನಕ್ಬೇಕು, ಹುಡ್ಕೋಣಲ್ಲ. ಇಲ್ಲಿ ಪ್ರತಿ ಬೀಚಲ್ಲೂ ನಿಮಗೆ ಚೇಂಜಿಂಗ್ ರೂಮ್ಸು, ಆಮೇಲೆ ಟಾಯ್ಲೆಟ್ಸು ಎಲ್ಲ ಇರುತ್ತೆ ನೋಡಿ, ಆ್ಯಂಡ್ ನೀಟ್ ಆ್ಯಂಡ್ ಕ್ಲೀನಾಗಿರುತ್ತೆ. ಎಸ್ಪೆಷಲಿ ರಾಧಾನಗರ ಬೀಚಲ್ಲಂತೂ ನಿಮಗೆ ನೀಟಾಗಿತ್ತು, ಸೂಪರಾಗಿರುತ್ತೆ. ನಮ್ಮ ಕಡೆ ಅಂತೂ ಯಾವ ಬೀಚಲ್ಲೂ ಚೇಂಜಿಂಗ್ ರೂಮ್ ಕರೆಕ್ಟಾಗಿರಲ್ಲ. ಇಲ್ಲಿ ಪ್ರತಿ ಒಂದು ಕಡೆನೂ ನಿಮಗೆ ಚೇಂಜಿಂಗ್ ರೂಮ್ ಇದೆ, ಟಾಯ್ಲೆಟ್ ಇದೆ, ಗುರು ಸೂಪರ್ ಗುರು. ಆ್ಯಂಡ್ ಯಾವ ಬೀಚ್ಗೂ ನಿಮ್ಗೆ ಪಾರ್ಕಿಂಗ್ ತೊಗೊಳಲ್ಲ. ನಮ್ಮ ಕಡೆ ಆದರೆ ಎಲ್ಲದಕ್ಕೂ ಪಾರ್ಕಿಂಗು, ಇಲ್ಲ ಅದೊಂದು ಸೂಪರು. ಬನ್ನಿ ತಿನ್ನಕ್ಕಿದೆ ಇಲ್ಲಿ, ಏನಾದ್ರು ತಿನ್ಕೊ ಬರೋಣ. ಇದ್ರ ಮಧ್ಯದಲ್ಲಿ ಒಂದು ಇನ್ಸಿಡೆಂಟ್ ನಡೀತು, ಅದನ್ನು ನಾನು ನಿಮ್ಗೆ ಹೇಳಲೇಬೇಕು. ನಮ್ಮ ಮೈಕ್ರೋಫೋನ್ ಕಳೆದೋಗ್ಬಿಡ್ತು. ಲಿಟ್ರಲಿ ನಾನು ಎಷ್ಟು ಅಪ್ಸೆಟ್ ಆಗಿದೆ ಅಂದರೆ, ನನ್ನಿಂದ ಮೈಕ್ರೋಫೋನ್ ಕಳೆದೋಯ್ತು ಅಂತ. ಹಾಗೂ ಹಿಂಗೂ ದೇವ್ರ ದಯದಿಂದ ಮೈಕ್ರೋಫೋನ್ ಸಿಕ್ತು. ಸೊ ಅಲ್ಲಿಂದ ಊಟ ಮಾಡ್ಕೊಂಡು ಸೀದಾ ನಮ್ಮ ರೂಮ್ ಕಡೆಗೆ ಬಂದ್ವಿ. ನಾನಂತೂ ನನ್ನ ಲೈಫಲ್ಲಿ ಕರೆಕ್ಟಾಗಿ ಸನ್ರೈಸ್ ನೋಡೇ ಇರಲಿಲ್ಲ. ಸೊ ಈಗಂತೂ ವಿಟ್ನೆಸ್ ಮಾಡಲೇಬೇಕಂತ ನೀಲ್ ಐಲ್ಯಾಂಡಲ್ಲಿ ಬೆಳಗ್ಗೆ 4 ಗಂಟೆಗೆ ಎದ್ದಿದ್ವಿ. ಸೊ ಅಲ್ಲಿ ನಿಮಗೆ 5 ಗಂಟೆಗೆಲ್ಲ ಸನ್ರೈಸ್ ಆಗೋಗುತ್ತೆ. ಸೀತಾಪುರ್ ಬೀಚಲ್ಲಿ ನಾವು ಸನ್ರೈಸ್ನ ನೋಡಿದ್ವಿ. ಒಂಥರ ಅಮೇಝಿಂಗ್ ಅಂತಲೇ ಹೇಳ್ಬೋದು, ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಸೊ ನನಗೆ ಇದನ್ನು ವಿಟ್ನೆಸ್ ಮಾಡಬೇಕು ಅಂತ ತುಂಬ ಆಸೆ ಇಟ್ಕೊಂಡಿದ್ದೆ, ಅದಂತೂ ಫುಲ್ಫಿಲ್ ಆಯಿತು. ಸನ್ರೈಸ್ನ ನೋಡಿ ನಮ್ಮ ಡೇನ ಪಾಸಿಟಿವ್ ಆಗಿ ಸ್ಟಾರ್ಟ್ ಮಾಡಿದ್ವಿ. ಸೊ ನೀರ್ ಐಲ್ಯಾಂಡಿಂದ ಪೋರ್ಟ್ ಬ್ಲೇರಿಗೆ ಹೋಗಬೇಕಾಗಿತ್ತು. ಎಸ್, ಸೊ ನಮ್ಮದು ನೀಲ್ ಜರ್ನಿ ಎಂಡ್ ಆಗ್ತಾ ಇದೆ. ಹೆಂಗಿತ್ತು ಸಂಗೀತ? ಸಕ್ಕತ್ತಾಗಿತ್ತು. ಬಿಸಿಲು ಮಾತ್ರ ಸಿಕ್ಕಾಪಟ್ಟೆ ಬಿಸಿಲಿದೆ. ಅದು ನಮ್ಮದು ಬೈಕ್ ತೊಗೊಂಡಿದ್ದೀವಿ, ಲಗೇಜ್ ಹಾಕ್ಕೊಂಡು ಬಿಸಿಲು ಎಫೆಕ್ಟು ಎಲ್ಲ ಆಗೋಗಿದೆ. ಲಗೇಜ್ ತುಂಬ್ಕೊಂಡು ಹೋಗ್ತಾ ಇದ್ದೀವಿ. ಈಗ ಜಟ್ಟಿಗೆ ಹೋಗಬೇಕು, ನೋಡೋಣ. ಒಂದು 2-3 ಕಿಲೋಮೀಟ್ರ್ ಇದೆ, ಚೆನ್ನಾಗಿರುತ್ತೆ. ಹೋಪ್ಫುಲಿ ಬಿಸಿಲಿರಲ್ಲ ಅಲ್ಲಿ. ಓಕೆ ಬಾಯ್. ನಾನು ಇಲ್ಲೇ ಜಟ್ಟಿ ಹತ್ರ ಬಿಟ್ಟು ಸಚಿನ್ ಗಾಡಿನ ವಾಪಸ್, ರೆಂಟೆಡ್ ಗಾಡಿ ಅಲ್ವಾ, ಸೊ ವಾಪಸ್ ಕೊಟ್ಟು ಬರೋಕ್ಕೆ ಹೋದ್ರು. ಸ್ವಲ್ಪ ಆಗೋದಿಲ್ಲ ಗುರು, ಸೀರಿಯಸ್ಲಿ ಸಿಕ್ಕಾಪಟ್ಟೆ ಸೆಕೆ. ಕರೆಕ್ಟಾಗಿ ಒಂದು ನಿಂತ್ಕೊಳಕ್ಕೆ ಜಾಗ ಇಲ್ಲ ಗುರು. ಗಿಟ್ಟಿ ಮಾಡ್ಕೊಂಡಿರಲ್ಲಿ ಎಲ್ಲ ನಿಂತ್ಕೊಂಡಿರೋ ರೋಡಲ್ಲಿ. ಸೀರಿಯಸ್ಲಿ ಅನ್ಸ್ಬಿಡುತ್ತಾ, ಈ ಸೆಕೆಗೆ ಆಗೋದಿಲ್ಲ. ಏನೋ ಒಂದು ಮಾಡ್ಬೋದಾನೆ. ಸನ್ ಗ್ಲಾಸಸ್ ಇಲ್ಲ, ನೀವು ನಿಂತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಇಲ್ಲಿ. ಕರಿ ಉಂಡೆ ಆಗ್ಬಿಡ್ತೀನಿ ಗ್ಯಾರಂಟಿ, ಒಂದು 2 ಅವರ್ ಈ ಬಿಸಿಲು ನಿಂತ್ಬಿಟ್ರೆ. ಸೊ ನೀಲಿಂದ ಪೋರ್ಟ್ ಬ್ಲೇರಿಗೆ ಹೊರಟ್ವಿ. ಅಲ್ಲಿಂದ ಒಂದು ಕ್ಯಾಬ್ ಮಾಡ್ಬೋದಿತ್ತು, ಬಟ್ ಸ್ಟಿಲ್ ಆಟೋಲ್ ಹೋಗೋಣ ಅಂತ ಆಟೋಲ್ ಹೊರಟ್ವಿ. ಯಪ್ಪ ಸಾಕಾಗೋಯ್ತು ಆಟೋಲ್ ಬರೋಷ್ಟರೊಳಗೆ ಲಗೇಜ್ನೆಲ್ಲ ಇಟ್ಕೊಂಡು. ಫೈನಲಿ ನಾವು ಫಸ್ಟ್ ಡೇ 1 ಮಾಡಿದ ಹೋಟೆಲಲ್ಲೇ ನಾವು ಮತ್ತೆ ಸ್ಟೇ ಆದ್ವಿ. ಸೊ ಇಲ್ಲಿ ಚೆಕಿನೆಲ್ಲ ಆದಮೇಲೆ ನಾವು ಸೀದಾ ಹೋಗಿದ್ದೆ ಸೆಲ್ಯುಲಾರ್ ಜೈಲ್ಗೆ. ಹಸುವಿನ ಸತ್ಯಾಗ್ರಹ ಮಾಡಿರ್ತಾರೆ. ಸೊ ಎಲ್ಲ ಚೆನ್ನಾಗಿ ಊಟ ಕೊಡಲ್ಲ ಇಲ್ಲಿ, ಅದಕ್ಕೋಸ್ಕರ ಫೋರ್ಸ್ಫುಲಿ ಇಲ್ಲಿ ಅವರಿಗೆ ಊಟ ತಿನ್ನಿಸ್ತಾರೆ, ಹಾಲು ಕುಡಿಸ್ತಾರೆ. ಅದೇನಾಗುತ್ತೆ, ಆದರೆ ಹಂಗೆ ಮಾಡುವಾಗಲೇ ಎಷ್ಟೊಂದು ಜನ ತೀರೋಗ್ಬಿಡ್ತಾರೆ ಆ ಒಂದು ಟೈಮಲ್ಲಿ. ಸೊ ಸಂಜೆ ಇಲ್ಲಿ ಲೈಟ್ ಶೋಸ್ ಇರುತ್ತೆ, ಸಕ್ಕತ್ತಾಗಿರುತ್ತೆ. ಡೀಟೇಲಾಗಿ ಇಂಗ್ಲೀಷಲ್ಲೂ ಇರುತ್ತೆ, ಹಿಂದಿಲೂ ಇರುತ್ತೆ. ಸೊ ನೀವು ಚೂಸ್ ಮಾಡ್ಕೊಂಡು ಬರುವುದು ವಿಲ್ ಬಿ ವೆರಿ ನೈಸ್. ನೋಡ್ತಾ ಇದ್ದೀರಾ ನೀವು ಇಲ್ಲಿ ವೀರ ಸಾವರ್ಕರ್. ಸೊ ನಮ್ಮ ವೀರ ಸಾವರ್ಕರ್ನ ಇಲ್ಲಿ ಹಾಕಿರ್ತಾರೆ. ಇಲ್ಲಿ ನಿಲ್ಲಕ್ಕೆ ನಮಗೆ ಆ ಥರ ಶೆಕೆ ಆಗ್ತಿದೆ ಆ ಸೆಲ್ ಒಳಗಡೆ. ಇನ್ನು ಅವ್ರನ್ನ ಇಲ್ಲಿ ಕೂಡ ಹಾಕಿದಾಗ ಹೇಗಿರ್ಬೋದು. ಜೈಲೇ ಹಾಗೆ, ಬಟ್ ಎಸ್ಪೆಷಲಿ ಈ ಜೈಲಿಗೆಲ್ಲ ಅಂಡಮಾನ ಅದು ಬರುತ್ತೆ. ಇಮ್ಯಾಜಿನ್ ಮಾಡ್ಕೊಂಡ್ರೆ ಮಾಡೋದು ಯಾರಿಗೂ ಬರೋದಪ್ಪ. ಏನು ಸರ್ ಸಂಗೀತ? ಶೆಕೆ ಅಲ್ಲ. ಈಗ ಯಾವುದಕ್ಕೆ ಎಕ್ಸೈಟ್ ಇದೆಯಾ? ದೋಯಿವಾಲ ಹೋಗೋಕ್ಕೆ, ತಿನ್ಲಿಕ್ಕ, ಅದು ಶಾಪಿಂಗ್ ಮಾಡ್ಲಿಕ್ಕ. ಬಿಕಾಸ್ ಎರಡಕ್ಕೂ ಎಕ್ಸೈಟ್ಮೆಂಟ್ ಇದೆ. ಎರಡಕ್ಕೂ ನೀವೇ ಬಿಲ್ ಕೊಟ್ಟರೆ ಹೌದು, ಡೆಫಿನೆಟ್ಲಿ ಕೊಡ. ಬಟ್ ಏನು ಚಿಡಿಯತಪ್ಪ ಹೋಗಿ ಈ ಥರ ಮೋಡ ಆಗ್ಬಿಟ್ಟಿದೆ. ರೂಟ್ ಚೆನ್ನಾಗಿದೆ ಆ್ಯಕ್ಚುಲಿ ಹೋಗ್ಲಿಕ್ಕೆ. ಅದು ಚಿಡಿಯೋದಾಗ ಸಮುದ್ರದ ಪಕ್ಕ ಹೋಗೋಕ್ಕೆ. ಬಟ್ ಅದೇ ಮೋಡ ಆಗಿದೆ, ನೋಡ್ಬೇಕು ಏನು ಮಾಡೋದಂತ.
ಯಾ ಆಲ್ ಲಕ್ ಲಕ್ ನೋಡು. ಆಮೇಲೆ ನಾನು ಬಂದಿದ್ದು ಶಾಪಿಂಗಿಗೆ ಅಂತ, ಬಟ್ ಇಲ್ಲಿ ಏನೂ ಸಿಗಲಿಲ್ಲ ಶಾಪಿಂಗ್ ಮಾಡೋವಂಥದ್ದು. ಆಮೇಲೆ ನಾವು ಹೋಗಿದ್ದೆ ದೋಯಿವಾಲಾಗೆ. ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು, ಬಟ್ ಏನಂದರೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತಲೇ ಅನಿಸ್ತು ನಮಗೆ. ಸೊ ನಾನು ಸಚಿನ್ ಅಂತೂ ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿದ್ದೀವಿ ತಿಂದು ನೋಡಬೇಕು ಅಂತ. ಸೊ ನೋಡೋಣ ಹೇಗಿರುತ್ತೆ. ಸಚಿನ್ ಹೇಗಿದೆ? ಏನು ಹೇಳಲಿ, ತುಂಬ ಚೆನ್ನಾಗಿದೆ ಗುರು. ಅಣ್ಣಮ್ಮನ ಬಂದರೆ ಮೋಸ್ಟ್ಲಿ ಇದನ್ನು ಎಲ್ಲರೂ ಟ್ರೈ ಮಾಡಲೇಬೇಕು. ಎಸ್ಪೆಷಲಿ ಇದು ನಾನು ನಶೆ ಹೊಡಿ ತಿಂದರೆ ಎಲ್ಲ ಸಂಗೀತ ತಿಂತಾರಲ್ಲ, ನಾನು ಬರೀ ಟೇಸ್ಟ್ ಮಾಡ್ತಾರದು ಅಷ್ಟೇ, ಎಲ್ಲ ಒಳ್ಳೆ ತೊಗೊಂಡಿರೋದು. ದೋಯಿವಾಲಾದಲ್ಲಿ ಒಳ್ಳೆ ಚಾಟ್ಸ್ ಎಲ್ಲ ತಿನ್ಕೊಂಡು ರಾತ್ರಿ ಡಿನ್ನರ್ ಮಾಡಿಕೊಂಡು ಮಲಗಿ ಬೆಳಗ್ಗೆ ನಮಗೆ ಫ್ಲೈಟ್ ಇತ್ತು ಬೆಂಗಳೂರಿಗೆ. ಸೊ ಇದಾಗಿತ್ತು ನಮ್ಮ ಬ್ಯೂಟಿಫುಲ್ ಅಂಡಮಾನ್ ಜರ್ನಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಮ್ಮೆ ಸಿಗ್ತೀನಿ ಇನ್ನೊಂದು ಬ್ಯೂಟಿಫುಲ್ ವಿಡಿಯೋ ಜೊತೆ. ಬಾಯ್. ಸೊ ಇದಾದಮೇಲೆ ಸೀದಾ ನಾವು ನಮ್ಮ ರೂಮಿಗೆ ಹೋಗಿ ರೆಸ್ಟ್ ಮಾಡಿ ನೆಕ್ಸ್ಟ್ ಡೇ ಬೆಳಗ್ಗೆ ನಮಗೆ ಬೆಂಗಳೂರಿಗೆ ಫ್ಲೈಟ್ ಇತ್ತು. ಸೊ ಇದಾಗಿತ್ತು ನಮ್ಮ ಬ್ಯೂಟಿಫುಲ್ ಆ್ಯಂಡ್ ಮೆಮೊರೇಬಲ್ ಅಂಡಮಾನ್ ಜರ್ನಿ.